ಹಲೋ ಫ್ರೆಂಡ್ಸ್, ಈ ದಿನ ಬಂದು ನಾನು ಕಾಸ್ಟ್ ಐರನ್ನಲ್ಲಿ ರೋಟಿ ತವ ನಾನು ತೊಗೊಂಡಿದ್ದೀನಿ. ಇದು ಬಂದು ಮೇಯರ್ ಕಂಪ್ನಿದು. ಇದ್ರ ಸೈಜ್ ಬಂದು 26 ಸೆಂಟಿಮೀಟ್ರು, 10.2 ಇಂಚ್ ಇದೆ. ಆಮೇಲೆ ಇದು ಪ್ರೀ ಸೀಸನ್ ಕಾಸ್ಟ್ ಐರನ್ ತವ. ಇದು ನಾವು ಇಂದಲೇ ಅಡುಗೆ ನಾವು ತೊಗೊಂಬಂದ ತಕ್ಷಣ ಒಂದು 2 ದಿನದಲ್ಲಿ ನಾವು ಅಡುಗೆ ಮಾಡಿಕೊಳ್ಬೋದು. ಈ ಒಂದು ಪ್ರೀ ಸೀಸನ್ ಕಾಸ್ಟ್ ಐರನ್ ತವ ಇದು ಅಮೆಝಾನ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಓಪನ್ ಮಾಡೋಣ, ಏನೇನಿದೆ ಅಂತ ನೋಡೋಣ. ಇದು ಮೊದಲಿಗೆ ನೋಡಿ, ಇದು ಗ್ಲೋಸ್ ಇದು ಸಿಲಿಕಾನ್ದಿದೆ. ಹ್ಯಾಂಡ್ಲಿಗೆ ಹಾಕ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಬಿಸಿ ತಗಲಲ್ಲ ನಮ್ಮ ಕೈಗೆ, ಅದು ಹಾಕ್ಕೊಂಡು ಹಿಡ್ಕೊಂಡ್ರೆ. ಆಮೇಲೆ ಒಂದು ಚಿಕ್ಕದೊಂದು ಬುಕ್ಕ ಕೊಟ್ಟಿರ್ತಾರೆ, ಇದ್ರಾಗ ಹೇಗೆ ಉಪಯೋಗಿಸೋದು, ಯಾವ ಥರ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ಬರೆದಿರ್ತಾರೆ, ನಾವು ನೋಡ್ಬೋದು. ಆಮೇಲೆ ಇದು ನೋಡಿ, ಮೇಯರ್ದು ತುಂಬಾ ಚೆನ್ನಾಗಿದೆ. ಈ ಥರ ನಾನು ಈಗಾಗಲೇ ನನ್ನ ದೋಸೆ ತವ ಕೂಡ ಇದೆ, ಮೇಯರ್ ಕಂಪ್ನಿದು ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ರೋಟಿ ತವ ಕೂಡ ತೊಗೊಂಡಿದ್ದೀನಿ. ಈಗ ನಾಗಲೇ ಹೇಳಿದ್ನಲ್ಲ, ಇದು ಈ ಥರ ನಾವು ಹಾಕ್ಕೊಂಡ್ರೆ ಬಿಸಿ ನಮಗೆ ತಗಲಲ್ಲ. ಈಗ ಅಡುಗೆ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡೋದು ಅಂತ ನೋಡೋಣ. ಆದಷ್ಟು ನಾವು ನಾನ್ ಸ್ಟಿಕ್ ಕಡಿಮೆ ಮಾಡಿ ಈ ಒಂದು ಪ್ಯೂರ್ ಐರನ್ ಆಗಿರ್ಬೋದು, ಕಾಸ್ಟ್ ಐರನ್ ಆಗಿರ್ಬೋದು, ಅಡುಗೆಗೆ ಉಪಯೋಗಿಸೋದು ಒಳ್ಳೆಯದಂತಲೇ ಹೇಳ್ಬೋದು ಹೆಲ್ತಿಗೆ. ಮೊದಲಿಗೆ ನಾನು ಈ ಪಾತ್ರೆ ತೊಳೆಯೋ ಸೋಪ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕ್ಲೀನಾಗಿ ನಾವು ತೊಳ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು 1 ಸಲ ಅಥವಾ 2 ಸಲ, ಯಾಕಂದರೆ ಕಂಪ್ನಿಯಲ್ಲಿ ತಯಾರಾಗೋ ಟೈಮ್ನಲ್ಲಿ ಏನಾದರೂ ಕೆಮಿಕಲ್ ಯೂಸ್ ಮಾಡಿರ್ತಾರಲ್ಲ, ಇದು ಕಂಟಿರುತ್ತೆ. ಕ್ಲೀನಾಗಿ ನಾವು ತೊಳ್ಕೊಳ್ಳೋಣ. ತೊಳೆದ ನಂತರ ಬಟ್ಟೆಯಿಂದ ಒರೆಸ್ಕೊಳ್ಳೋಣ, ಕಾಟನ್ ಬಟ್ಟೆಯಿಂದ ಫುಲ್ಲು ಡ್ರೈ ಮಾಡ್ಕೊಳ್ಳೋಣ. ಎಲ್ಲ ಒರೆಸ್ಕೊಂಡು ಡ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಈಗ ಈ ಗ್ಲೌಸ್ ಕೊಟ್ಟಿದ್ರಲ್ಲ, ಇದನ್ನ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಇರುತ್ತಲ್ಲ, ಅಡುಗೆ ಎಣ್ಣೆ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಮುಂದ್ಗಡೆ ಹಿಂದ್ಗಡೆ ಎಲ್ಲ ಹಚ್ಕೊಂಡು, ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಇಂಥರ ಟಿಶ್ಯೂ ಪೇಪರ್ಲಿಂದ ತೆಕ್ಕೊಳ್ಳೋಣ. ಈಗ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ನೋಡಿ, ಈ ಥರ ಹೊಗೆ ಥರ, ಈ ಸ್ಮೋಕ್ ಥರ ಬರುತ್ತಲ್ಲ, ಈ ಥರ ಬಂದಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಟಿಶ್ಯೂ ಪೇಪರ್ ಆಗಿರ್ಬೋದು, ಇಲ್ಲ ಕಾಟನ್ ಬಟ್ಟೆ ಆಗಿರ್ಬೋದು, ಈ ಕ್ಲೀನಾಗಿ ನಾವು ಒರೆಸ್ಕೊಳ್ಬೇಕಾಗತ್ತೆ. ಇದು ಒರೆಸ್ಕೊಂಡು ಪೂರ್ತಿ ತಣ್ಣಗಾಗೋಕ್ಕೆ ಬಿಡೋಣ. ಇದೇ ಥರ ನಾವು 2 ದಿನ ಅಥವಾ 3 ದಿನ, 2 ಸಲ ಅಥವಾ 3 ಸಲ ನಾವು ಮಾಡ್ಕೊಳ್ಬೇಕಾಗತ್ತೆ. ಒಂದು 2-3 ಸಲ ಈ ಥರ ಎಣ್ಣೆ ಹಚ್ಚಿ ಬಿಸಿ ಮಾಡೋದು, ಈ ಥರ ಒರೆಸ್ಕೊಂಡು ಒಂದು 3 ಸಲ ಮಾಡ್ಕೊಂಡ್ರೆ ಸಾಕಿದು, ನಾವು ಅಡುಗೆನ ಉಪಯೋಗಿಸ್ಕೊಳ್ಬೋದು. ಈಗ ಕಲರ್ ಏನೇನು ಬಿಡುತ್ತೆ ಅಂತ ನಾನು ಈರುಳ್ಳಿಯಿಂದ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ ಕೆಂಪಗೆ ಆಗಿಬಿಟ್ರೆ ಇದು ಇನ್ನೂ ರೆಡಿ ಇಲ್ಲ ಅಡುಗೆ ಮಾಡೋದಕ್ಕೆ ಅಂತ ಗೊತ್ತಾಗುತ್ತೆ. ನೋಡಿ, ಕ್ಲೀನಾಗಿದೆ, ಚೆನ್ನಾಗಿದೆ. ಈರುಳ್ಳಿ ಕಲರ್ ಏನು ಕೆಂಪಗೆ ಆಗಿಲ್ಲ. ಫ್ರೈ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾವು ಅಡುಗೆ ಮಾಡ್ಕೊಳ್ಬೋದು. ಈಗ ಚಪಾತಿ ಆಗಿರ್ಬೋದು, ಮತ್ತು ರೋಟಿ ಆಗಿರ್ಬೋದು, ಆಮೇಲೆ ಒಬ್ಬಟ್ಟು, ಪರೋಟ ಎಲ್ಲ ಮಾಡ್ಬೋದು. ನನಗಂತೂ ಈ ಒಂದು ಕಾಸ್ಟ್ ಐರನ್ ತವ ತುಂಬಾ ಇಷ್ಟ ಆಯಿತು. ಹಾಗೆ ಈ ಥರ ಉಪಯೋಗಿಸೋದು ಒಳ್ಳೆಯದಂತಲೇ ಹೇಳ್ಬೋದು. ಥ್ಯಾಂಕ್ ಯು.